ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ಏನಾದರೂ ಸಮಸ್ಯೆ ಇದ್ದರೆ, ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ. ಅದು ಬಿಟ್ಟುಬಿಟ್ಟು ಸುಮ್ಮನೆ ಎಲ್ಲೋ ಟೈಮ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಸುಮ್ಮನೆ ಕಾಲ್ಗಳೇ ಇದು ಮಾಡೋಕ್ಕೆ ಹೋಗಬೇಡಿ. ಕಾರಣ ಏನು ಅಂದರೆ, ನಮ್ಮ ಕೆಲಸಗಳಲ್ಲಿ ನಾವು ಇರ್ತೀವಿ, ನಮ್ಮ ಕೆಲಸಗಳು ನೀವು ದಯವಿಟ್ಟು ಡಿಸ್ಟರ್ಬ್ ಮಾಡಬಾರ್ದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಗಂಡಸರಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಯಾವುದು ಅಂತಂದರೆ ವೃಷಣವಾತ ಅಂತ ಕರಿತೀವಿ. ವೃಷಣ ಅಂತಂದರೆ ನಮ್ಮ ಬೀಜಗಳು, ಮರ್ಮಾಂಗದ ಕೆಳಗಡೆ ಇರ್ತಕ್ಕಂಥ 2 ಬೀಜಗಳು ಒತ್ತಡದಿಂದ ಬಹಳಷ್ಟು ಜನಗಳು ನೋವು ತಿಂತಾ ಇರ್ತಾರೆ. ಕೆಲವರಂತೂ ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಆಗ್ತಾರೆ, ನಾಚಿಕೆ ಪಡ್ತಿರ್ತಾರೆ. ಯಾವ ರೀತಿಯಪ್ಪ ಹೇಳ್ಕೊಳ್ಳೋದು, ಹೇಳ್ಕೊಂಡ್ರೆ ಒಂಥರ ಮುಜುಗರ ಆಗುತ್ತೆ ಅನ್ನೋದು ಪೊಸಿಷನಲ್ಲಿ ಇರ್ತಾರೆ. ಅಂತ ಅವರು ಯಾರಾದರೂ ಇದ್ದರೆ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ನಾನು ತೋರಿಸ್ತೀನಿ. ಆ ಗಿಡಮೂಲಿಕೆಗಳು ನಿಮ್ಮಲ್ಲಿ ಸಿಕ್ಕಿದ್ರೆ ನಿಮಗೆ ನೀವಾಗ ಮಾಡ್ಕೊಳ್ತಕ್ಕಂಥ ರೆಮಿಡೀಸ್ನ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಆ ವೃಷಣವಾತಗಳು ಯಾವ ರೀತಿ ಬರ್ತವೆ ಅಂದರೆ, ಕೆಲವರಿಗೆ ಹಸ್ತಪ್ರಯೋಗದಿಂದ ನರಗಳು ವೀಕ್ ಆಗಿ ಬರ್ತಿರ್ತದೆ. ಇನ್ನು ಕೆಲವರಿಗೆ ಯಾವುದಾದ್ರೂ ಆರ್ಟ್ ಕೆಲಸಗಳು ಮಾಡಿ, ಯಾಕಂದರೆ ಸೈಕಲ್ ತುಳಿಯೋದಾಗಲಿ ಕೆಲವೆಲ್ಲ ಆರ್ಟ್ ಕೆಲಸಗಳು ಮಾಡ್ತಿರ್ತಾರೆ. ಅದು ವೃಷಣಗಳಿಗೆ ಒತ್ತಡ ಬಿದ್ದು ನಿಮಗೆ ಆ ವೃಷಣವಾತ ಬರ್ತಿರ್ತದೆ. ಇನ್ನು ಕೆಲವರು ಕ್ರಿಕೆಟ್ಗಳು ಅವು ಇವು ಆಡ್ತಿರ್ತಾರೆ, ಆಡಿದಾಗ ಏಟುಗಳು ಬೀಳ್ತಿರ್ತವೆ. ಅಂಥ ಸಮಸ್ಯೆಗಳಲ್ಲೂ ಬರ್ತಾ ಇರ್ತದೆ. ಈ ವೃಷಣವಾತಗಳಿಗೆ ಒಂದು ಬೀಜ ದೊಡ್ಡದು, ಒಂದು ಬೀಜ ಚಿಕ್ಕದು. ಇನ್ನು ಕೆಲವಿದಾವೆ, ಅದರ ಮೇಲೆ ವೆರಿಕೋಸ್ ವೇನ್ ಅಂತ ಬರ್ತಾ ಇರ್ತದೆ. ಅದು ನರ ಉಬ್ಬಿಕೊಂಡು ಕೆಲವರು ಡಾಕ್ಟ್ರುಗಳ ಹತ್ರ ಹೋದ್ರಂಗಳೇ ಅದನ್ನು ಆಪ್ರೇಷನ್ ಮಾಡಿ ತೆಗಿಬೇಕಪ್ಪ ಅಂತಾರೆ. ಬಹಳಷ್ಟು ನೋವು ತಿಂತಾ ಇರ್ತಾರೆ. ಆ ವೃಷಣವಾತಕ್ಕೂ ಮತ್ತು ಆ ವೆರಿಕೋಸ್ ವೈನ್, ವೃಷಣ ಮೇಲಿರ್ತಕ್ಕಂಥ ನರಗಳ ಊತಕ್ಕೂ ಇವತ್ತು ನಾನೊಂದು ರೆಮಿಡಿ ತೋರಿಸ್ಕೊಡ್ತೀನಿ. ದೀರ್ಘಕಾಲಿಕವಾಗಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ನಿಮಗೇನಾದರೂ ಸಿಂಪಲಾಗಿದ್ದರೆ, ಹೊಸ ಅಂದರೆ ಪ್ರಥಮ ಚಿಕಿತ್ಸೆ ಅಂತೀವಲ್ಲ, ಆ ಥರ ಏನಾದರೂ ಇದ್ದಾಗ ನಾನು ಹೇಳ್ತಕ್ಕಂಥ ರೆಮಿಡೀಸ್ ನೀವು ಮಾಡ್ಕೋಬೋದು. ನೋಡಿ, ಇದು ಗಜ್ಜುಗದ ಬೀಜ ಅಂತ ಕರಿತೀವಿ. ಗಜ್ಜುಗ ಮರ ಇದು. ನೋಡಿ, ಇದು ಎಲ್ಲಿ ಹಿಡ್ಕೊಂಡ್ರೂ ಮುಳ್ಳೇ ಇರುತ್ತೆ. ಇದಕ್ಕೆ ಪೂರ್ತಿ ಕಾಂಡ ಗೀಂಡ ಎಲ್ಲ ಕಡೆ ಮುಳ್ಳಿರುತ್ತೆ. ನೋಡಿ, ಇದು ಬೀಜದ ಒಂದು ಕವಚ. ಇದು ಕಾಯಿ ಬಂದು ನೋಡಿ ಈ ಥರ ಮುಳ್ಳಿರುತ್ತೆ. ಇದರಲ್ಲೂ ಮುಳ್ಳು ಮುಟ್ಟೋಕ್ಕಾಗಲ್ಲ. ಆ ಮುಳ್ಳಲ್ಲಿ ಈ ಥರ ಬೀಜ ಬರುತ್ತೆ. ಈ ಬೀಜಗಳನ್ನು ಒಡೆದ್ರೆ ಒಳಗಡೆ ಬೀಜ ಪಪ್ಪು ಥರ ಬರುತ್ತೆ. ಈ ಪಪ್ಪನ್ನ ಶೇಖರಣೆ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನಾವೇನಪ್ಪ ಮಾಡಬೇಕು ಅಂತಂದರೆ, ಈ ಬೀಜನ ಒಡೆದ್ಬಿಟ್ರೆ ಒಳಗಡೆ ಮೇಲ್ಗಡೆ ಗಟ್ಟಿ ಇರುತ್ತೆ. ಇದನ್ನು ಒಡೆದ್ರೆ ಮಾತ್ರ ಒಳಗಡೆ ಬೀಜ ಸಿಗುತ್ತೆ. ಆ ಬೀಜನ ಶೇಖರಣೆ ಮಾಡ್ಕೊಳ್ಳಿ. ಒಂದು 200 ಗ್ರಾಮು 300 ಗ್ರಾಮು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಖರಣೆ ಮಾಡಿಕೊಂಡು ನುಣುಪಾದ ಚೂರ್ಣ ಮಾಡ್ಕೋಬೇಕು. ನುಣುಪಾಗಿ ಚೂರ್ಣ ಮಾಡಿಕೊಂಡು ನೀವೇನು ಮಾಡಬೇಕು, ಫಸ್ಟು ತುಪ್ಪದಲ್ಲಿ ಉರಿಬೇಕು. ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ಚೂರ್ಣ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಅದಕ್ಕೆ ಲೈಟಾಗಿ ಸ್ವಲ್ಪ ಉದ್ದಿನಬೇಳೆ ಬೆರೆಸ್ಕೋಬೋದು, ಬೆರೆಸಿಲ್ಲ ಅಂದರೂ ನಡೀತದೆ. ಅದನ್ನು ಏನು ಮಾಡಬೇಕು ಅಂತಂದರೆ, ಚೆನ್ನಾಗಿ ಹಿಟ್ಟು ಥರ ಇಸುಗ್ಬಿಟ್ಟು ನೀವು ತುಪ್ಪದಲ್ಲಿ ಹುರಿದು ವಡೆ ಥರ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಸೇವನೆ ಮಾಡಬೇಕು. ಸೇವನೆ ಮಾಡಿದ್ರೆ ಆ ಉರಿ ಊತ ಆಗಲಿ ಅಥವಾ ನರಗಳ ವೆರಿಕೋಸ್ ವೈನ್ ಆಗಲಿ, ವೃಷಣ ವಾತ ಆಗಲಿ, ವೃಷಣದಲ್ಲಿ ನೀರು ತುಂಬಿರುತ್ತೆ ಈ ಕಡೆಗೆ ಆ ಕಡೆಗೆ, ಎರಡೂ ಕಡೆ ಕೆಲವರಿಗೆ, ಅಥವಾ ಒಬ್ಬೊಬ್ರಿಗೆ ಒಂದೊಂದು ಕಡೆ ಆ ಸಮಸ್ಯೆಗಳಿರ್ತವೆ. ಅದಾಗಲಿ ಇದು ಕಡಿಮೆ ಆಗ್ತಾ ಬರ್ತದೆ. ಅಥವಾ ಆ ಚೂರ್ಣನ ಮಾಡಿಕೊಂಡು ನಾಟಿ ಆಮ್ಲೆಟ್ ಅಂದರೆ ನಾಟಿ ಮೊಟ್ಟೆ ಬರುತ್ತಲ್ಲ, ಆ ಮೊಟ್ಟೆನ ಒಡೆದು ಆಫ್ ಬಾಯ್ಲ್ ಮಾಡಿಬಿಟ್ಟು ಈ ಚೂರ್ಣನ ಅದ್ರ ಮೇಲೆ ಚಿಮುಕಿಸ್ಬಿಟ್ಟು ಪ್ರತಿದಿನ ತಿಂತಾ ಬಂದರೆ ನಿಮಗೆ ಆ ವೃಷಣವಾತ ಕಡಿಮೆ ಆಗ್ತದೆ. ಇನ್ನೂ ನಿಮಗೆ ಶೀಘ್ರ ಇದು ಬೇಕು ಅಂತಂದರೆ, ಈ ಸೊಪ್ಪು ಸಿಕ್ಕಿದ್ರೆ ಸೊಪ್ಪನ್ನ ಶೇಖರಣೆ ಮಾಡ್ಕೊಳ್ಳಿ. ಚೆನ್ನಾಗಿ ಅರೆದ್ಬಿಟ್ಟು ರೊಟ್ಟಿ ಥರ ತಟ್ಬಿಟ್ಟು ವೃಷಣಗಳು ಏನಿದಾವೆ ಆ ಜಾಗದಲ್ಲಿ ನೀವು ಅದನ್ನು ಪಟ್ಟು ಥರ ಹಾಕ್ಬಿಟ್ಟು ಕಚ್ಚಾ ಕಟ್ಕೊಂಡ್ಬಿಟ್ರೆ 3 ದಿನ 4 ದಿನ 5 ದಿನದಲ್ಲಿ ನಿಮಗೆ ಆ ಊತ ಅನ್ನೋದು ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಈ ಥರ ಸಿಗೋದಿಲ್ಲ, ನಾವು ಹುಡ್ಕೋದಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಅದನ್ನು ನಾವು ಕಲಿಸ್ಕೊಡ್ತೀವಿ. ಬಳಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ನೀವೇ ಕ್ಲಿಯರ್ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ಒಂದು